13 ವರ್ಷದ ಹುಡುಗ ಸುಮಾರು 4 ಗಂಟೆಗಳ ಕಾಲ ಸಮುದ್ರದಲ್ಲಿ ಈಜಿ ತನ್ನ ಕುಟುಂಬದವರ ಪ್ರಾಣ ಉಳಿಸಿದ್ದಾನೆ. 4 ಗಂಟೆಗಳ ಕಾಲ ಸಮುದ್ರದಲ್ಲಿ ಈಜೋದು ಸಾಧ್ಯನಾ? ಅದು ಕೂಡ 13 ವರ್ಷದ ಬಾಲಕ ಈಜೋದು ಹೌದಾ ಅಂತ ಅನ್ಸುತ್ತೆ. ಆದ್ರೆ ಇಲ್ಲೊಬ್ಬ ಬಾಲಕ ತನ್ನ ಪ್ರಾಣದ ಹಂಗನ್ನ ತೊರೆದು ತನ್ನ ಅಮ್ಮ, ತಮ್ಮ, ತಂಗಿಯ ಪ್ರಾಣ ಉಳಿಸಿದ್ದಾನೆ. ಅಂದ್ಹಾಗೆ ಆಗಿದ್ದೇನಂದ್ರೆ ಆಸ್ಟಿನ್ ಅಪೆಲ್ಬಿ ಅನ್ನೋ ಬಾಲಕ ತನ್ನ ಅಮ್ಮ, ತಂಗಿ, ತಮ್ಮನ ಜೊತೆ ಪ್ರವಾಸಕ್ಕೆಂದು ಆಸ್ಟ್ರೇಲಿಯಾದ ಕ್ವಿಂಡಲಪ್ಗೆ ಹೋಗಿದ್ದ. ಈ ವೇಳೆ ಸಮುದ್ರದಲ್ಲಿ ಪ್ಯಾಡಲ್ ಬೋರ್ಡ್ ಮತ್ತು ಕಯಾಕ್ ಮಾಡಿಕೊಂಡು ಆಟ ಆಡ್ತಿದ್ರು. ಈ ವೇಳೆ ಒಂದೇ ಸಮನೆ ಗಾಳಿ ಬೀಸೋಕೆ ಶುರುವಾಗುತ್ತೆ. ದೊಡ್ಡ ದೊಡ್ಡ ಅಲೆಗಳು ಇಡೀ ಕುಟುಂಬವನ್ನ ದಡದಿಂದ ಸುಮಾರು 14 ಕಿಲೋಮೀಟರ್ ದೂರಕ್ಕೆ ಗೆಳ್ಕೊಂಡು ಹೋಗುತ್ತೆ. ಅಕ್ಕಪಕ್ಕದಲ್ಲಿ ಯಾರೂ ಇಲ್ದಿದ್ರಿಂದ ಅಪಾಯಕ್ಕೆ ಸಿಲುಕಿರೋ ಬಗ್ಗೆ ಯಾರಿಗೂ ಗೊತ್ತಾಗಿಲ್ಲ. ಹೀಗಾಗಿ ನಾನೇ ಏನಾದ್ರೂ ಮಾಡಿ ಎಲ್ಲರನ್ನ ಸೇವ್ ಮಾಡಬೇಕು ಅಂತ ಆಸ್ಟಿನ್ ನಿರ್ಧರಿಸ್ತಾನೆ. ಕಯಾಕ್ ಮೂಲಕ ದಡ ಸೇರಲು ಆಸ್ಟಿನ್ ಯತ್ನಿಸಿದ್ರೂ ಸಾಧ್ಯವಾಗಲ್ಲ. ಹೀಗಾಗಿ ಆಸ್ಟಿನ್ ಕಯಾಕ್ನಿಂದ ಹಾರಿ ಸಮುದ್ರದಲ್ಲಿ ಈಜೋಕೆ ಶುರು ಮಾಡ್ತಾನೆ. ಮೊದಲು 2 ಗಂಟೆ ಲೈಫ್ ಜಾಕೆಟ್ ಹಾಕಿ ಈಜ್ತಾನೆ. ಆ ಬಳಿಕ ಸ್ಪೀಡ್ ಆಗಿ ಹೋಗೋಕೆ ಸಾಧ್ಯ ಆಗ್ತಿಲ್ಲ ಅಂತ ಲೈಫ್ ಜಾಕೆಟ್ ಬಿಚ್ಚಿ ಈಜ್ತಾನೆ. ಬರೀ ಮೈಯಲ್ಲಿ ಮತ್ತೆ ಸುಮಾರು 2 ಗಂಟೆಗಳ ಕಾಲ ಈಜಿ ದಡ ಸೇರ್ತಾನೆ ಆಸ್ಟಿನ್. ಸುಮಾರು 4 ಗಂಟೆಗಳ ಕಾಲ ಈಜಿ ಸುಸ್ತಾದ್ರೂ ಅದನ್ನ ಲೆಕ್ಕಿಸದೆ ಮತ್ತೆ 2 ಕಿಲೋಮೀಟರ್ ಓಡಿ ಹೋಗಿ ಫೋನ್ ಹುಡುಕಿ ರಕ್ಷಣಾ ತಂಡಕ್ಕೆ ಕರೆ ಮಾಡ್ತಾನೆ ಆಸ್ಟಿನ್. ಆಸ್ಟಿನ್ ತನ್ನ ಕುಟುಂಬದವರು ಎಲ್ಲಿದ್ದಾರೆ ಮತ್ತೆ ಯಾವ ಉಪಕರಣವನ್ನ ಬಳಸ್ತಿದ್ದಾರೆ ಅಂತನೂ ಸ್ಪಷ್ಟವಾಗಿ ರಕ್ಷಣಾ ತಂಡಕ್ಕೆ ತಿಳಿಸ್ತಾನೆ. ತಕ್ಷಣ ಹೆಲಿಕಾಪ್ಟರ್, ಬೋಟ್ ಮೂಲಕ ಹುಡುಕಾಟ ಶುರು ಮಾಡ್ತಾರೆ. ಆಗ ಸಮುದ್ರದ ಮಧ್ಯೆ ಒಂದೇ ಪ್ಯಾಡಲ್ ಬೋರ್ಡ್ ಹಿಡ್ಕೊಂಡು ನಿಂತಿದ್ದ ಆಸ್ಟಿನ್ನ ತಾಯಿ, ತಮ್ಮ, ತಂಗಿಯನ್ನ ರಾತ್ರಿ 8:30 ಸುಮಾರಿಗೆ ಪತ್ತೆ ಹಚ್ಚಿ ರಕ್ಷಿಸ್ತಾರೆ. ಬಾಲಕನ ಸಾಹಸ, ಕುಟುಂಬದ ಮೇಲಿರೋ ಆತನ ಪ್ರೀತಿಗೆ ಇಡೀ ಜಗತ್ತೇ ಇದೀಗ ಬೆರಗಾಗಿದೆ.